ಮುಳಬಾಗಿಲು ತಾಲೂಕಿನ ಎಲ್ಲ ಜನತೆಗೆ, ನಾಗರಿಕರಾಗಲಿ, ಹೆಣ್ಮಕ್ಳಾಗಲಿ, ಯುವಕರಾಗಲಿ ಎಲ್ಲರೂ ಬಂದು ನಮ್ಮ ಒಂದು ಇದನ್ನು ಇಲ್ಲಿ ಈ ಹೆಲ್ಮೆಟ್ ಪಡೆದು ನಿಮ್ಮೊಂದು ಪ್ರೀತಿ ವಿಶ್ವಾಸವನ್ನು ಆದಿನಾರಾಯಣ ಅವರಿಗೆ ನೀಡಿ ಹೆಲ್ಮೆಟ್ ಪಡೆದು ಹೋಗಬೇಕು ಅಂತ ವಿನಂತಿ ಮಾಡ್ತಾ ಇದ್ದೀವಿ. ನಮ್ಮ ತಾಲೂಕಿನ ಜನತೆಗೆ ಹೇಳಕ್ಕೆ ಇಷ್ಟಪಡ್ತೀವಿ. ಹೆಲ್ಮೆಟ್ ಕೊಡ್ತಾ ಇದ್ದಾರೆ ಅಂತಂದರೆ ಎಲ್ಲ ಏನೇನು ಹೇಳಬೇಕೆಲ್ಲ ಹೇಳಿದ್ದಾರೆ ನಾಯಕರೆಲ್ಲ. ಹೆಲ್ಮೆಟ್ ಅಂದರೆ ನಮ್ಮ ಸಿಟಿಗಳಲ್ಲಿ ಕಡ್ಡಾಯವಾಗಿತ್ತು. ಇವಾಗ ಒಂದು 6 ತಿಂಗಳಿಂದ ಕಡ್ಡಾಯವಾಗಿ ಎಲ್ಲ ತಾಲೂಕಲ್ಲೂ ಎಲ್ಲ ಚಿಕ್ಕ ಚಿಕ್ಕ ಟೌನ್ಗಳಲ್ಲಿ ಹೆಲ್ಮೆಟ್ ಕಡ್ಡಾಯ ಅಂತ ಹೇಳಿದ್ರು. ಆ ಒಂದು ದೃಷ್ಟಿಯಿಂದ ನಮ್ಮ ಆದಿನಾರಾಯಣ ಸರ್ ಅದನ್ನೊಂದು ಸೀರಿಯಸ್ ಆಗಿ ತಗೊಂಡು ಎಲ್ಲರೂ ತಗೋಬೋದು. ಹೆಲ್ಮೆಟ್ ಎಲ್ಲರೂ ತಗೊತಾರೆ, ಗಾಡಿ ತೊಗೊಂಡ್ರೆ ಹೆಲ್ಮೆಟ್ ಕೊಡ್ತಾರೆ, ಅದಂತಿಲ್ಲ. ಆದರೆ ಎಲ್ರಿಗೂ ಇರಲಿ, ಬಡವರು ಇರ್ತಾರೆ, ತಗೊಳ್ದಿರೋ ಅಂಥವ್ರು ಇರ್ತಾರೆ, ಅಂಥವ್ರಿಗೂ ಹೆಲ್ಮೆಟ್ ಇರಬೇಕು ಅನ್ನೋ ಒಂದು ಒಳ್ಳೆಯ ಮನಸ್ಸಿಂದ ಅವರು ಒಂದು 20,000 ಹೆಲ್ಮೆಟ್ಗಳನ್ನು ನಾಳೆ ವಿಸ್ತರಣೆ ಮಾಡ್ತಾ ಇದ್ದಾರೆ. ನಾಳೆ ಎಲ್ಲರೂ ದಯವಿಟ್ಟು ನಮ್ಮ ತಾಲೂಕಿನ ಜನತೆ, ಹೆಣ್ಮಕ್ಳಾಗಲಿ, ಹುಡುಗರಾಗಲಿ ಎಲ್ಲರೂ ಬಂದು ಹೆಲ್ಮೆಟ್ಟು ತಗೊಂಡು ನಿಮ್ಮೊಂದು ಪ್ರೀತಿ ವಿಶ್ವಾಸವನ್ನು ಆದಿನಾರಾಯಣ ಅವರು ನೀಡಿ ನಿಮ್ಮೊಂದು ಬೆಂಬಲವನ್ನು ಅವ್ರಿಗೂ ಸೂಚಿಸಿ. ಮಹಿಳೆಯರಿಗೂ ಸಪ್ರೇಟ್ ಲೈನ್ ಇದೆ, ವಿತರಣೆ ಮಾಡೋಕ್ಕೆ ಮಹಿಳೆಯರೂ ಸಪ್ರೇಟ್ ಆಗಿರ್ತಾರೆ. ಟೀಮ್ ಲೀಡರ್ಸು ಎಲ್ರಿಗೂ ಹೆಲ್ಮೆಟ್ಟು ನಾಳೆ 9 ಗಂಟೆ, ಬೆಳಗ್ಗೆ 9 ಗಂಟೆಗೆ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. 9 ಗಂಟೆಯಿಂದ ನಾಳೆ ಮಧ್ಯಾಹ್ನ 12 ಗಂಟೆವರೆಗೂ ಕಾರ್ಯಕ್ರಮ ನಡೆಯಲಿದೆ. ಎಲ್ಲರೂ ಬಂದು ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ದಯವಿಟ್ಟು ಆದಿನಾರಾಯಣ ಸರ್ ಅವರಿಗೆ ನಿಮ್ಮೊಂದು ಪ್ರೀತಿ ವಿಶ್ವಾಸ ಕೊಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಮುಳಬಾಗಿಲಲ್ಲಿ ಹೆಲ್ಮೆಟ್ ಕಾರ್ಯಕ್ರಮ ವಿತರಣೆ ಇದ್ದು, ಕೊತ್ತೂರು ಮಂಜಣ್ಣ ಇದರಿಂದ ಆದಿನಾರಾಯಣ ಅಣ್ಣ ಪರವಾಗಿ ನಮಗೆ ತುಂಬ ಖುಷಿ ಆಗಿದೆ. ಏನಂದರೆ ಎಲ್ಲ ಗಂಡ್ಮಕ್ಳಿಗೆ ಜವಾಬ್ದಾರಿ ಕೊಡ್ತಿದ್ರು, ಅಲ್ಲೊಂದು ನಮಗೆ ಗುರ್ತಿಸಿ ಆದಿನಾರಾಯಣ ಅಣ್ಣವರು, ಸುಹಾಸಣ್ಣವರು, ಹರಮನಹಳ್ಳಿ ಸುಬ್ರಹ್ಮಣ್ಯ ಅಣ್ಣವರು ನಮಗೆ ಹೆಣ್ಣು ಮಕ್ಕಳಿಗೆ ಒಂದು ಸಪ್ರೇಟ್ ಒಂದು ಕ್ಯೂ ಮಾಡಿ ಎಲ್ಲ ಮಾಡಿ ಅಂತ ಹೇಳಿ ನಮಗೊಂದು ಗುರ್ಸಿದ್ದಾರೆ. ಕಾಂಗ್ರೆಸ್ ಪಾರ್ಟಿಯಲ್ಲಿ ಹೆಣ್ಣು ಮಕ್ಕಳಿಗೆ ಈ ಥರ ಆದ್ಯತೆ ಕೊಡ್ತಾ ಇರೋದು ತುಂಬ ಖುಷಿ ಆಗ್ತಾ ಇದೆ. ನಾವು ಆದಿನಾರಾಯಣ ಅಣ್ಣವರಿಗೆ ತುಂಬ ಕೃತಜ್ಞತೆ ಹೇಳ್ತಾ ನನ್ನ ಮಾತನ್ನು